ಈ ಪೂರಿ ಚೆನ್ನಾಗಿ ಕರಿ ಟೇಸ್ಟ್ ಮಾಡಿದ್ರೆ ನೀವು ಹೋಟೆಲ್ಗೆ ಹೋಗೋದೇ ಬೇಡ, ಸೂಪರ್ ಆಗಿದೆ. ಒಂದ್ಸರಿ ನೀವು ಟೇಸ್ಟ್ ಮಾಡಿ ವೀಕ್ಷಕರೇ. ಯಾವುದೇ ಮಸಾಲೆ ಇಲ್ಲದೇ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಹಾಕಿ ಮಾಡುವಂಥ ಕಾಬೂಲ್ ಚೆನ್ನಾಗಿ ಕರಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ, ರೇಣುಕಾ ಅಮ್ಮನ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಲ್ಲಿಗೆ ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. 2 ಬಟ್ಲು ನಾನು ಗೋಧಿ ಹಿಟ್ಟು ತೊಗೊಂಡಿನಿ, 3/4 ಬಟ್ಲು ಮೈದಾ ಹಿಟ್ಟು, 1 ಸ್ಪೂನು ರುಚಿ ತಕ್ಕಷ್ಟು ಹಾಕೊಳ್ಳಿ. ನೀವು ಉಪ್ಪನ್ನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3/4 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಕಲರ್ ಬರೋದಕ್ಕೋಸ್ಕರ ಹಾಕೋತಾ ಇರೋದು. ಈಗ ಕಲಿಸ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ, ಸ್ವಲ್ಪ ನೀರು ಹಾಕಿ. ಮೈದಾ ಹಿಟ್ಟು ಬೇಡ ಅಂದರೆ ನೀವು ಚಿರೋಟಿ ರವೆನ ಹಾಕೋಬೋದು, ಗರಿಯಾಗಿ ಬರುತ್ತೆ. ನಾನು ರವೆ ಇದ್ದ ಕಾರಣ ಅದು ಮೈದಾ ಹಿಟ್ಟು ಹಾಕಿದ್ದೀನಿ. ಆಯಿತು, 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ನೆನೆಯಕ್ಕೆ ಇಡೋಣ ಸೈಡಲ್ಲಿ. 1/4 kg ಕಾಬೂಲ್ ಕಡಲೆಕಾಳು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಈಗ ಕುಕ್ಕರ್ ಒಳಗೆ ಹಾಕೋಣ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕೆ ಇಡೋಣ. ಅದನ್ನು ಬೇಯಿಸೋಕೆ ಇಟ್ಟಿದ್ದೀವಿ. ಈಗ ಒಂದು ಬಾಣಲೆ ತೊಗೊಂಡು 1/4 ಲೀಟ್ರ್ ನೀರು ಹಾಕೋಣ. ನೀರು ಹಾಕಿ 7 ರಿಂದ 8 ಟೊಮೊಟೊ ಹಾಕೋಣ. ಯಾಕಷ್ಟು ಟೊಮೊಟೊ ಅಂದರೆ ಇದಕ್ಕೆ ಕಾಯಿಗೆ ಏನು ಸೇರಿಸಲ್ಲ, ಟೊಮೊಟೊ ಈರುಳ್ಳಿ ಪೇಸ್ಟ್ ಅಷ್ಟೇ ಮಸಾಲೆ ಆಗಿರುತ್ತೆ. ಅದಕ್ಕೆ 5 ಈರುಳ್ಳಿ ತಗೊಂಡು ದಪ್ಪಗೆ ಹೆಚ್ಚಾಕೋಣ. 4 ಹೋಳು ಮಾಡಿ ಅದ್ರ ಜೊತೆ ಸೇರಿಸಿ ಬೇಯಿಸೋಣ ಈರುಳ್ಳಿನೂ. ಬೇಯಕ್ಕೆ ಬಿಡೋಣ. ಈಗ ಒಂದು 10 ನಿಮಿಷನಾದರೂ ಬೇಯಬೇಕದು. ಬೆಂದಾದಮೇಲೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಬೇರೆ, ಅದು ನೀರಿಂದ ಬೇರೆ ಮಾಡೋಣ. ಅಲ್ಲಿ ವಿಸಿಲ್ ಬರ್ತಾ ಇದೆ, 3 ವಿಸಿಲ್ ಸಾಕು, ಆಫ್ ಮಾಡಿಬಿಡೋಣ ಅದನ್ನು. ಈಗ ಅದನ್ನು ಬೇರೆ ಮಾಡಿ ಈರುಳ್ಳಿ ಹೆಚ್ಕೊಳ್ಳೋಣ ಒಗ್ಗರಣೆ ಸಣ್ಣಾಗಿ. ಇಲ್ಲಿ 4 ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ಒಗ್ಗರಣೆ ಬೇಕು. ಇನ್ನು 2 ಈರುಳ್ಳಿನ ಸಣ್ಣಾಗಿ ಹೆಚ್ಚಿ ಒಂದು ಬೌಲಲ್ಲಿ ಇಕ್ತೀನಿ. ಇದು 3 ಈರುಳ್ಳಿ ಒಗ್ಗರಣೆಗೆ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಆ ಬೌಲಿಗೆ ಎತ್ತಿಡೋಣ. ಇದು ಲಾಸ್ಟಲ್ಲಿ ಹಾಕ್ಕೊಳ್ಳೋಕೆ ಬೇಕು. ಈರುಳ್ಳಿ ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಈಗ ಒಂದು ಬಾಣಲೆ ಇಡೋಣ. 2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಬೇಕಿದ್ರೆ 1 ಸ್ಪೂನ್ ತುಪ್ಪನೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಸ್ತೂರಿ ಮೆಂತಿ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಣ. 3 ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ ಅದನ್ನ ಹಾಕೋಣ. ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು. ಇದು ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ನಾವು ಅಷ್ಟೊತ್ತಲ್ಲಿ ಟೊಮೊಟೊ ಬೇರೆ ಇಟ್ಟಿದ್ವಲ್ಲ ಅದು ಆರೋಗಿರುತ್ತೆ, ಮೇಲೆ ಸಿಪ್ಪೆ ತಗೊಳ್ಳೋಣ. ಬಿಚ್ಕೊಂಡಿರುತ್ತೆ ಟೊಮೊಟೊ ಸಿಪ್ಪೆ ಎಲ್ಲ. ಈಗ ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಮಾಡ್ಕೊಳ್ಳೋಣ. ಸಣ್ಣಗೆ ಆಗಬೇಕು. ನೆಕ್ಸ್ಟ್ ಅದಕ್ಕೇ ಟೊಮೊಟೊನೂ ಹಾಕಿ ರುಬ್ಕೊಳ್ಳೋಣ. ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. 1/4 ಸ್ಪೂನ್ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕಿ 1 ಸ್ಪೂನ್ ಖಾರ ಪುಡಿ ಸಾಕು. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ. ಆದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನೇ ಹಾಕಿ. ಇದು ರುಬ್ಬಿಕೊಂಡಿರೋ ಪೇಸ್ಟ್ ಹಾಕೋಣ. ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ರುಬ್ಕೊಂಡಿರೋದು. ಇದಕ್ಕೆ ಕಾಯಿಗೆ ಏನೂ ಸೇರಿಸೋ ಅಂತಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಇದೊಂಥರ 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. 3 ಸ್ಪೂನು ಚೆನ್ನಾಗಿ ಕರಿ ಅಂತ ಮಸಾಲ ಸಿಗುತ್ತೆ, ಅದು ಹಾಕಿ 3 ಸ್ಪೂನ್ ಹಾಕಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕೋಬೋದು. ನಮಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬೆಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಹಾಕೋಬೋದು. ಬೆಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಕಡಿಮೆನೇ ಹಾಕಿ, ಅಂದರೆ ಕಾಳು ಬೇಯಿಸಬೇಕಾದ್ರೆ ಹಾಕಿರ್ತೀವಿ. ಅದು ಟೊಮೊಟೊ ನೀರು ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರು ಚೆಲ್ಲಂಗಿಲ್ಲ, ಇದಕ್ಕೆ ಹಾಕಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಕುದಿಬೇಕು. ಕುದೀತಾ ಗಟ್ಟಿ ಬರುತ್ತೆ ಅದು. ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಅದು. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ಬೇಯಿಸಿಟ್ಟಿರ್ತೀವಲ್ಲ ಆ ಕಾಳು ತೆಗೆದು ಹಾಕೋಣ. ನೀರು ಸಮೇತನ ಹಾಕೊಳ್ಳೋಣ. ಅದಕ್ಕೆ ನೀರು ಸಮೇತನ ಹಾಕಿ ಕೈ ಆಡಿಸೋಣ.
ನಾನು ಸ್ಟೀಲ್ ಬಾಣಲೆ ಇಟ್ಟಿರೋದ್ರಿಂದ ಅದು ಕೈ ಹಿಡಿಯುತ್ತೆ, ಅದಕ್ಕೆ ನಾನು ಕೈ ಆಡಿಸ್ತಾನೆ ಇರ್ತೀನಿ. ಅದು ಬಿಟ್ಟು ಸೀದ್ಬಿಡುತ್ತೆ, ಸೀದ್ರೆ ಟೇಸ್ಟ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಲಿಡ್ ಮುಚ್ಚಿಬಿಟ್ಟು ಇನ್ನೊಂದು 5-10 ನಿಮಿಷ ಬೇಯಿಸ್ಬಿಟ್ಟು ತೆಗೆದು ಹಿಂಗೆ ಕೈ ಆಡೋಣ. ಬೇಕಂದರೆ ಈ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಇನ್ನೂ ಸ್ವಲ್ಪ ಏನು ಬೇಕಾದರೂ ಹಾಕೋಬೋದು. ಈ ಕಡೆ ಬಾಣಲೆ ಇಟ್ಬಿಟ್ಟು ಪೂರಿಗೆ ಕರಿಯೋಕ್ಕೆ ಎಣ್ಣೆ ಹಾಕೊಳ್ಳೋಣ. ಆಗ್ಲೇ ಕಲಸಿಟ್ಟಿದ್ವಿ ನಾವು ಹಿಟ್ಟನ್ನ, ಅದನ್ನು ಎಷ್ಟು ಬೇಕೋ ಆ ಆಕಾರವಾಗಿ ಸ್ವಲ್ಪ ಉಂಡೆ ತಗೊಂಡು ಪೂರಿ ಉಜ್ಕೊಳ್ಳೋಣ. ಪೂರಿಗೆ ನಾನು ಹಿಟ್ಟು ಹಚ್ಚೋದಿಲ್ಲ. ಹಿಟ್ಟು ಯಾಕೆ ಹಚ್ಚಲ್ಲ ಅಂದರೆ ಹಿಟ್ಟು ಹಚ್ಚಿ ಪೂರಿ ಮಾಡಿದ್ರೆ ಅದು ಎಣ್ಣೆ ಸೀದ್ಬಿಡುತ್ತೆ, ಕಪ್ಪಾಗುತ್ತೆ. ಅದಕ್ಕೆ ಎಣ್ಣೆ ಹಚ್ಚಿ ಹಾಕೋದ್ರಿಂದ ಎಣ್ಣೆನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಎಣ್ಣೆ ಹಚ್ಚಿ ಉದುತ್ತಾ ಇದ್ದೀನಿ. ಚೆನ್ನಾಗಿದೆ. ಒಟ್ಟಿನಲ್ಲಿ ಹಿಂಗೆ ಹಾಕಿ ಎಣ್ಣೆ ಕಾದಿದೆ ನೋಡಿರಿ. ಈಗ ಸಕ್ಕರೆ ಏನಕ್ಕೆ ಹಾಕ್ತೀವಿ ಅಂದರೆ ಇದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ. ಉಬ್ಬಬೇಕು, ಮೇಲೆ ಒತ್ತುತ್ತಾ ಇದ್ದರೆ ಅದು ಉಬ್ಬು ಬರುತ್ತೆ. ಚೆನ್ನಾಗಿ ಬಂದಿದೆ ನೋಡಿ ಪೂರಿ. ಈಗ ಕಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ರವೆ ಹಾಕೊಂಡ್ರೆ ಇನ್ನೂ ಗರಿಗರಿಯಾಗಿ ಇನ್ನೂ ಚೆನ್ನಾಗಿರುತ್ತೆ. ನೀವು ಅದನ್ನು ಸೇರಿಸ್ಕೋಬೋದು ಬೇಕು ಅಂದರೆ. ಒಂದ್ಸರಿ ಟ್ರೈ ಮಾಡಿ. ಹಳೆಯದು ಮಶ್ರೂಮ್ ಪೆಪ್ಪರ್ ಡ್ರೈ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ, ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ಒಂದೊಂದೇ ಬಿಡ್ತಾ, ನಾನು ಚಿಕ್ಕ ಬಾಣಲೆಗಿರೋದ್ರೆ ಒಂದೊಂದೇ ಬಿಡ್ತಾ ಇದ್ದೀನಿ. ಒಂದೊಂದೇ ಬಿಡಬೇಕು, ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಪ್ಕೋತಾ ಇದೆ ಅದು. ಹೊರಗಡೆ ಪೂರಿ ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಇದು ಮನೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ. ಗ್ರೇವಿ ಆಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ತಿಂದಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಅದು ಹಾಕ್ಕೊಳ್ಳೇಬೇಕು, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ. ಈಗ ಬಿಸಿ ಬಿಸಿ ಚೆನ್ನ ಕರಿ ಮತ್ತು ಪೂರಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟವಾದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.